ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 8 ಸಿಂಪಲ್ ಇಂಟ್ರೆಸ್ಟ್ ಅಥವಾ ಕನ್ನಡದಲ್ಲಿ ಸರಳ ಬಡ್ಡಿ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಆ ಕಡೆ ಇದೆ, ಓದಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನಾನು ಇಲ್ಲಿ ಲೈನ್ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. 15,000 ಅಮೌಂಟ್ ಇದೆ. 15,000 ಅಮೌಂಟ್ನ 8 ವರ್ಷಗಳ ಕಾಲ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಗೆ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಏನಾಗುತ್ತೆ, 15,000 ಇದ್ದದ್ದು 25,800 ಆಗುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಅಸಲು ಮತ್ತು ಬಡ್ಡಿ ಎರಡೂ ಸೇರಿದೆ. ಅಸಲು ಪ್ರಿನ್ಸಿಪಲ್ ಅಮೌಂಟು ಸೇರಿದೆ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿನೂ ಸೇರಿದೆ. ಇದು ಅಸಲು ಮತ್ತು ಬಡ್ಡಿ ಎರಡೂ ಸೇರಿಸಿ 25,800 ಆಗಿದೆ ಆಯಿತಾ. ಇದರಲ್ಲಿ ಅಸಲು ಮೈನಸ್ ಮಾಡಿ, ಅಸಲು ಪ್ರಿನ್ಸಿಪಲ್ ಅಮೌಂಟ್ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ನಿಮಗೆ 10,800 ರೂಪಾಯಿ ಬಡ್ಡಿ ಬರುತ್ತೆ ಆಯಿತಾ. ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ, ಇದು ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಇದು ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ, ಇದು ಪ್ರಿನ್ಸಿಪಲ್ ಅಮೌಂಟು ಆಯಿತಾ. ಈ ಮೊತ್ತ ಇದೆಯಲ್ಲ, ಈ ಮೊತ್ತ ಏನಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್. ಅಸಲು ಮತ್ತು ಬಡ್ಡಿ ಸೇರಿಸಿ ಇಷ್ಟು ಅಮೌಂಟ್ ಇದೆ, ಅದರಲ್ಲಿ ಅಸಲು ಮೈನಸ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಫಾರ್ಮುಲಾ ಏನಿದೆ, ಸಿಂಪಲ್ ಇಂಟ್ರೆಸ್ಟ್ 10,800 ಇದೆ ಈಕ್ವಲ್ ಸೈನ್ ಆಯಿತಾ. ಕೆಳಗಡೆ 100 ಇದೆ, ಮೇಲ್ಗಡೆ ಪಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಪ್ರಿನ್ಸಿಪಲ್ ಅಂದರೆ ಇದೆ ಪ್ರಿನ್ಸಿಪಲ್ ಅಮೌಂಟು ಅಸಲು 15,000 ಇಂಟು ಟೈಮ್ ಪೀರಿಯಡ್ ಎಷ್ಟಿದೆ 8 ವರ್ಷ ಆಯಿತಾ. ರೇಟ್ ಆಫ್ ಇಂಟ್ರೆಸ್ಟು ಇದನ್ನು ಫೈಂಡ್ ಔಟ್ ಮಾಡಬೇಕು ನಾವು, ಇದನ್ನು ಫೈಂಡ್ ಔಟ್ ಮಾಡಬೇಕು. 20 ಡಮಾರ್ ಆಗುತ್ತೆ, ಈ ಕಡೆ ರೇಟ್ ಆಫ್ ಇಂಟ್ರೆಸ್ಟ್ ಉಳ್ಕೊಳ್ಳುತ್ತೆ ನೋಡಿ. 10,800 ಡಿವೈಡೆಡ್ ಬೈ 150 ಪ್ಲಸ್ 8 ಈ ಕಡೆ ಬರುತ್ತೆ, 150 ಇಂಟು 8 ಈ ಕಡೆ ಬರುತ್ತೆ. ಇಲ್ಲೂ ಅಷ್ಟೇ 10 ಡಮಾರ್ ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಆಯಿತಾ. 15 ಮೂರ್ಲಿ 5 ಮೂರ್ಲಿ 15 ಆಗುತ್ತೆ. ಇದು 5 2 216 ಆಗುತ್ತೆ ಆಯಿತಾ. ನೆಕ್ಸ್ಟು ಇದು ಇದರಿಂದ ಹೋಗುತ್ತೆ, 3 1 372 ಬರುತ್ತೆ ಆಯಿತಾ. ಪುನಃ 72/8 ಬರುತ್ತೆ ಆಯಿತಾ. 8 9 ರೇಟ್ ಆಫ್ ಇಂಟ್ರೆಸ್ಟ್ 9% ಬರುತ್ತೆ ಆಯಿತಾ. 72/8 ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 9% ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ 2 ಪಾರ್ಟ್ ಇದೆ. 2 ಪಾರ್ಟ್ನ ಅದ್ರಲ್ಲಿ ಓದಿ ಅರ್ಥ ಮಾಡ್ಕೊಳ್ಳಿ. 5,000 ರೂಪಾಯಿ ಅಮೌಂಟ್ ಇರುತ್ತೆ. 5,000 ರೂಪಾಯಿ ಅಮೌಂಟ್ನ 3.5 ವರ್ಷಗಳ ಕಾಲ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಪಾರ್ಟ್ ನೋಡಿ, 4,000 ರೂಪಾಯಿ ಅಮೌಂಟ್ನ 8 ವರ್ಷಗಳ ಕಾಲ 4.5 ರೇಟ್ ಆಫ್ ಇಂಟ್ರೆಸ್ಟ್ಗೆ ಬಡ್ಡಿ ಕೊಡ್ತಾರೆ ಅಥವಾ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇವೆರಡೊಂದು ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ ಅದರದ್ದು ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಷ್ಟೇ ಆಯಿತಾ. ವ್ಯತ್ಯಾಸ ಫೈಂಡ್ ಔಟ್ ಮಾಡಬೇಕು. ಸಾಲ್ವ್ ಮಾಡಿ. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಆಯಿತಾ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ, ಪ್ರಿನ್ಸಿಪಲ್ ಅಮೌಂಟು 5,000 ಇದೆ. ಟೈಮ್ ಪೀರಿಯಡ್ ಎಷ್ಟಿದೆ 3.5 ವರ್ಷ ಇದೆ. ರೇಟ್ ಆಫ್ ಇಂಟ್ರೆಸ್ಟ್ ಇದೆ 8% ಇದೆ ಆಯಿತಾ. ಲೈನ್ ಹಾಕೊಳ್ಳಿ. ಇದು ಅಷ್ಟೇ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕೆಳಗಡೆ 100 ಬರ್ಕೊಳ್ಳಿ ಆಯಿತಾ. ಪ್ರಿನ್ಸಿಪಲ್ ಎಷ್ಟಿದೆ 4,000. ನೆಕ್ಸ್ಟು ಟೈಮ್ ಪೀರಿಯಡ್ ಎಷ್ಟಿದೆ 8 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ರೇಟ್ ಆಫ್ ಇಂಟ್ರೆಸ್ಟು 4.5%. ಕ್ವಶನ್ ಬರ್ಕೊಳ್ಳಿ, ಸಿಂಪ್ಲಿಫೈ ಮಾಡಿ ನೋಡಿ. 20 ಡಮಾರ್ ಆಗುತ್ತೆ. ಇಲ್ಲಿ ಏನು ಅನ್ಕೊಳ್ಳುತ್ತೆ 50. 3.5 ವರ್ಷ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ ಆಯಿತಾ. ಇಂಪ್ರಾಪರ್ ಫ್ರ್ಯಾಕ್ಷನಾಗಿ ಬರ್ಕೊಳ್ಳಿ. 3 1 3 3 6 6 ಪ್ಲಸ್ 1 7 7/2 ಇಂಟು 8 ಆಗುತ್ತೆ. ಇದು ನೋಡಿ 20 ಡಮಾರ್ ಆಗುತ್ತೆ. ಮೇಲ್ಗಡೆ 40 ಉಳ್ಕೊಳ್ಳುತ್ತೆ, ಪಕ್ಕ 8 ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಿಶ್ರ ಭಿನ್ನರಾಶಿ, ಅದನ್ನು ವಿಷಮ ಮಾಡ್ಕೊಳ್ಳಿ. 4 2 8, 8 + 1 9/2
2 ಅಂತ ಬರ್ಕೊಳ್ಳಿ ಆಯಿತಾ. ನೋಡಿ 2 1s 2 4s ಇವೆಲ್ಲ ಮಲ್ಟಿಪ್ಲೈ ಮಾಡಿ 1400 ಆನ್ಸರ್ ಬರುತ್ತೆ ಆಯಿತಾ. 2 1s 2 20s 28 ಇಂಟು 9 ಮಾಡಿ 1440 ರೂಪಾಯಿ ಆನ್ಸರ್ ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್, ಇದು ಸಿಂಪಲ್ ಇಂಟ್ರೆಸ್ಟು. ಇವೆರಡು ಡಿಫ್ರೆನ್ಸ್ ಮಾಡಿ ಆಯಿತಾ. ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ 1440 1400 ಕಳೆದ್ರೆ ನಿಮಗೆ ಆನ್ಸರ್ 40 ಬರುತ್ತೆ ಆಯಿತಾ. ಇದನ್ನೇ ಅವರು ಕ್ವಶನಲ್ಲಿ ಕೇಳಿರೋದು, ಇವೆರಡು ನಡುವಿನ ವ್ಯತ್ಯಾಸ ಎಷ್ಟು, ವ್ಯತ್ಯಾಸ ಎಷ್ಟಿದೆ 40 ಇದೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಒಂದು ಅಮೌಂಟ್ ಇದೆ, ಒಂದು ಪ್ರಿನ್ಸಿಪಲ್ ಅಮೌಂಟ್ ಇದೆ. ಇದು ಪ್ರಿನ್ಸಿಪಲ್ ಅಮೌಂಟು 3650 ಆಯಿತಾ. 3650 ರೂಪಾಯಿನ 3 ವರ್ಷಗಳ ಕಾಲ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಡ್ಡಿ ಕೊಡ್ತಾರೆ ಅಥವಾ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಏನಾಗುತ್ತೆ, ಇಷ್ಟು ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಇದು ಕ್ವಶನಲ್ಲೇ ಕೊಟ್ಟಿದ್ದಾರೆ, ಇದು ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ ಅದರದ್ದು ರೇಟ್ ಆಫ್ ಇಂಟ್ರೆಸ್ಟ್ನು ಫೈಂಡ್ ಔಟ್ ಮಾಡಬೇಕು. ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ 3650 ರೂಪಾಯಿ. 3 ವರ್ಷಗಳ ಕಾಲ ಯಾವುದೋ ಒಂದು ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ. ಸಾಲ ಕೊಟ್ಟಾಗ ಈ ಅಮೌಂಟ್ಗೆ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಇಷ್ಟು ಬರುತ್ತೆ, 1314 ರೂಪಾಯಿ. ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಫಾರ್ಮುಲಾ ಹಾಕಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ 1314 ಆಯಿತಾ. 100 ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ 3650. ಟೈಮ್ ಪೀರಿಯಡ್ ಎಷ್ಟಿದೆ 3 ವರ್ಷ ಆಯಿತಾ. ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು. 10 ಕ್ಯಾನ್ಸಲ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡಲ್ಲಿ 6 ಇಟ್ಕೊಳ್ಳಿ. ಈ ಕಡೆ 1314 10 ಮೇಲ್ಗಡೆ ಬರುತ್ತೆ ಆಯಿತಾ. 365 ಇಂಟು 3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ನಿಧಾನ ಸಿಂಪ್ಲಿಫೈ ಮಾಡಿ, 12% ಬರುತ್ತೆ ಆಯಿತಾ. ನಾನು ಸಿಂಪ್ಲಿಫೈ ಮಾಡ್ತಾ ಕೂತ್ಕೊಂಡ್ರೆ ಇನ್ನೊಂದು 10 ನಿಮಿಷ ಜಾಸ್ತಿ ಆಗುತ್ತೆ, ಅದೇ ರೀತಿ ಟೈಮ್ ಪೀರಿಯಡ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಿಧಾನ ಸಿಂಪ್ಲಿಫೈ ಮಾಡಿ. ರೇಟ್ ಆಫ್ ಇಂಟ್ರೆಸ್ಟು 12% ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೋ ಒಂದು ಅಮೌಂಟ್ ಇರುತ್ತೆ, ಅದು 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಾ. ಯಾವುದೋ ಒಂದು ಅಮೌಂಟು, ಫಾರ್ ಎಕ್ಸಾಂಪಲ್ 100 ರೂಪಾಯಿಂದ ತೊಗೊಳ್ಳಿ, ನೀವು ಎಷ್ಟಾದ್ರು ತೊಗೊಳ್ಳಿ, 100 ತೊಗೊಳ್ಳಿ, 1000 ತೊಗೊಳ್ಳಿ, ಏನು ಬೇಕಾದ್ರೂ ತೊಗೊಳ್ಳಿ, ಆನ್ಸರ್ ಸೇಮ್ ಬರುತ್ತೆ ನಿಮಗೆ. ಅಮೌಂಟ್ ಇರುತ್ತೆ, ಎಷ್ಟು ವರ್ಷದಲ್ಲಿ 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಡಬಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಡಬಲ್ ಅಂದರೆ ಎಷ್ಟಾಗುತ್ತೆ, 100 ರೂಪಾಯಿ ಇದ್ದದ್ದು 200 ರೂಪಾಯಿ ಆಗುತ್ತೆ, 100 ರೂಪಾಯಿ ಇದ್ದದ್ದು 200 ರೂಪಾಯಿ ಆಗುತ್ತೆ. 200 ರೂಪಾಯಿ ಏನದು 100 ರೂಪಾಯಿ ಪ್ಲಸ್ 100 ರೂಪಾಯಿ. 100 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು, ಇದು ಪ್ರಿನ್ಸಿಪಲ್ ಅಮೌಂಟು ಪಿ, ಇದು ಪ್ರಿನ್ಸಿಪಲ್ ಅಮೌಂಟು ಪಿ. ಇದು ಅಸಲಿಗೆ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿದ್ರೆ ಇನ್ನೊಂದು 100 ರೂಪಾಯಿ ಸಿಗುತ್ತೆ. 100 ರೂಪಾಯಿ ಅಸಲು, 100 ರೂಪಾಯಿ ಬಡ್ಡಿ, ಇವೆರಡು ಸೇರಿಸಿ 200 ರೂಪೀಸ್ ಆಗುತ್ತೆ. 200 ಅಂದರೆ ಇದ್ರ ಡಬಲ್. ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಎಷ್ಟು, 100 ರೂಪಾಯಿ. 100 ರೂಪಾಯಿ ಕೆಳಗಡೆ 100 ಹಾಕೊಳ್ಳಿ. ಅರ್ಥ ಆಯ್ತಾ. ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಅಂದರೆ 100 ರೂಪಾಯಿ, ಕೆಳಗಡೆ 100 ಇದೆ, 100 ಇದೆ, 100 ಹಾಕ್ಕೊಂಡಿದ್ದೀನಿ. ಪ್ರಿನ್ಸಿಪಲ್ ಅಮೌಂಟು ಅಸಲು ಎಷ್ಟಿದೆ, ಅಸಲು 100 ರೂಪಾಯಿ ಇಲ್ಲೇ ಇದೆ, ಅದು 100 ರೂಪಾಯಿ ಆಯಿತಾ. ಟೈಮ್ ಪೀರಿಯಡು ಗೊತ್ತಿಲ್ಲ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 10% ಇದೆ ಆಯಿತಾ. ಈಗ ನೋಡಿ ಸಾಲ್ವ್ ಮಾಡಿ. 100 ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ 100 ಉಳ್ಕೊಳ್ಳುತ್ತೆ, ಈ ಕಡೆ 10 ಇದ್ದಿದ್ದು ಇದ್ರ ಕೆಳಗಡೆ ಬರುತ್ತೆ ಆಯಿತಾ. 10 ಕ್ಯಾನ್ಸಲ್ ಆಗುತ್ತೆ. T = 10 ಬರುತ್ತೆ. ಅಂದರೆ ಟೈಮ್ ಪೀರಿಯಡ್ 10 ವರ್ಷ ಬೇಕಾಗುತ್ತೆ. ಅರ್ಥ ನೋಡಿ. ಯಾವುದೋ ಒಂದು ಅಮೌಂಟ್ ಇರುತ್ತೆ, ಅದು 10% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಡಬಲ್ ಆಗೋಕ್ಕೆ 10 ಇಯರ್ಸ್ ಬೇಕಾಗುತ್ತೆ, 10 ವರ್ಷ ಬೇಕಾಗುತ್ತೆ. ಆನ್ಸರ್ ಏನಾಗುತ್ತೆ, ಎಲ್ಲಿ ಕೊಟ್ಟಿದ್ದೀನಿ, ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಯಾವುದೋ ಒಂದು ಅಮೌಂಟ್ ಇರುತ್ತಂತೆ ಆಯಿತಾ. ಆ ಅಮೌಂಟು 10 ವರ್ಷ ಟೈಮ್ ಕೊಟ್ಟಿದ್ದಾನೆ. 10 ವರ್ಷದಲ್ಲಿ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಥ್ರೈಸ್ ಆಗುತ್ತಂತೆ, 3 ಪಟ್ಟು ಆಗುತ್ತಂತೆ.
ಅರ್ಥ ಆಯ್ತಾ? ನೋಡಿ, ಯಾವುದೋ ಒಂದು ಅಮೌಂಟು 100 ರೂಪೀಸ್ ಅಂತ ಬರ್ಕೊಳ್ಳಿ. 10 ವರ್ಷಗಳ ಕಾಲ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಥ್ರೈಸ್ ಆಗುತ್ತೆ ಅಂತ. ಥ್ರೈಸ್ ಅಂದರೆ 3 ಪಟ್ಟು. 100 ಇದ್ದದ್ದು ಏನಾಗುತ್ತೆ, 300 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? 300 ರೂಪಾಯಿ ಹೆಂಗಾಯ್ತಿದು? 100 ರೂಪಾಯಿ ಅಸಲು, 100 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು ಅಸಲು, ಇದು ಅಸಲಾಗುತ್ತೆ. ಅದ್ರ ಜೊತೆಗೆ 200 ರೂಪಾಯಿ ಬಡ್ಡಿ ಸೇರಿದೆ, 200 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಸೇರಿದೆ. ಆಯಿತಾ? ಅಸಲು 100 ರೂಪಾಯಿ ಆಗುತ್ತೆ, ಅದಕ್ಕೆ ಸಿಂಪಲ್ ಇಂಟ್ರೆಸ್ಟು 200 ರೂಪಾಯಿ ಸೇರಿದೆ. ಇವೆರಡು ಸೇರಿಸಿ 300 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ಈಗ ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? ಸಿಂಪಲ್ ಇಂಟ್ರೆಸ್ಟು 200 ರೂಪಾಯಿ ತೊಗೋಬೇಕು. 200 ರೂಪಾಯಿ ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೊಳ್ಳಿ, ಈಕ್ವಲ್ ಸೈನ್ ಹಾಕ್ಕೊಳ್ಳಿ, ಒಂದು ಲೈನ್ ಹಾಕ್ಕೊಳ್ಳಿ, ಕೆಳಗಡೆ 100 ಹಾಕ್ಕೊಳ್ಳಿ. ಸೇಮ್ ಫಾರ್ಮುಲಾ ಯೂಸ್ ಮಾಡ್ತಾಯಿದ್ದೀನಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಇಲ್ಲಿದೆ, 100 ರೂಪಾಯಿ. ಟೈಮ್ ಪೀರಿಯಡ್ ಎಷ್ಟಿದೆ? 10 ವರ್ಷ ಅಂತ ಕೊಟ್ಟಿದ್ದಾನೆ. ಆಯಿತಾ? ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು. ಆಯಿತಾ? 100 ಡಮಾರ್ ಆಗುತ್ತೆ. ಆಯಿತಾ? 200 ಡಿವೈಡೆಡ್ ಬೈ 10 ಕೆಳಗಡೆ ಬರುತ್ತೆ. ಆಯಿತಾ? ಅಲ್ಲಿ 6 ಉಳ್ಕೊಳ್ಳುತ್ತೆ. 10 ಕ್ಯಾನ್ಸಲ್ ಆಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟು 20% ಆಗುತ್ತೆ. ಆಯಿತಾ? ಯಾವುದೋ ಒಂದು ಅಮೌಂಟ್ ಇರುತ್ತೆ, ಅದು 10 ವರ್ಷಗಳ ಕಾಲ ರೇಟ್ ಆಫ್ ಇಂಟ್ರೆಸ್ಟ್ 20% ಬಡ್ಡಿ ದರದಲ್ಲಿ ಅದು 300 ಆಗುತ್ತೆ ಅಥವಾ ಥ್ರೈಸ್ ಆಗುತ್ತೆ. ಕನ್ನಡದಲ್ಲಿ 3 ಪಟ್ಟು ಆಗುತ್ತೆ. ಆನ್ಸರ್ ಏನು? ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಶಾಮು ಅನ್ನೋರು 3000 ರೂಪಾಯಿ ಅಸಲು, 3000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ನ 8 ತಿಂಗಳುಗಳ ಕಾಲ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಾಲ ತೊಗೊಂಡಿರ್ತಾರೆ. ಅದಕ್ಕೆ ಸಿಂಪಲ್ ಇಂಟ್ರೆಸ್ಟು ಎಷ್ಟು ಕಟ್ಟಬೇಕು ಅಥವಾ ಸರಳ ಬಡ್ಡಿ ಎಷ್ಟು ಕಟ್ಟಬೇಕು ಅಂದ್ಬಿಟ್ಟು ಫೈಂಡ್ ಔಟ್ ಮಾಡಬೇಕು. ಆಯಿತಾ? ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಕೆಳಗಡೆ 100 ಬರ್ಕೊಳ್ಳಿ. ಆಯಿತಾ? ಪ್ರಿನ್ಸಿಪಲ್ ಅಮೌಂಟು, ಇದು ಪ್ರಿನ್ಸಿಪಲ್ ಅಮೌಂಟು 3000 ರೂಪಾಯಿ. ಟೈಮ್ ಪೀರಿಯಡು 8 ತಿಂಗಳಿದೆ. ಆಯಿತಾ? ರೇಟ್ ಆಫ್ ಇಂಟ್ರೆಸ್ಟು 8 ಇದೆ. ಇಲ್ಲಿ ನೋಡಿ, 8 ತಿಂಗಳು ಕೊಟ್ಟಿದ್ದಾನೆ. 8 ತಿಂಗಳು ಕೊಟ್ಟಿದ್ದಾನೆ ಅಂದರೆ ಡಿವೈಡೆಡ್ ಬೈ 12 ಅಂತ ಹಾಕೋಬೇಕು. ಇದೇ ಮೇಯ್ನ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕಾದ ಅಂಶ ಅಂದರೆ ಇದೆ, 1/12. ಯಾಕಂದರೆ ಇಲ್ಲಿ 8 ತಿಂಗಳು ಕೊಟ್ಟಿದ್ದಾನೆ. ಆಯಿತಾ? ಈಗ ಸಿಂಪ್ಲಿಫೈ ಮಾಡಿ. 2 ಕ್ಯಾನ್ಸಲ್ ಆಗುತ್ತೆ. ಆಯಿತಾ? ನೆಕ್ಸ್ಟು 4 2s, ಆಯಿತಾ? ಇದು 4 3s ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟು ಮೇಲ್ಗಡೆ 30 ಉಳ್ಕೊಳ್ಳುತ್ತೆ, ಇಲ್ಲಿ 8 ಐತೆ. ಆಯಿತಾ? ಆ ಕಡೆ 2 ಐತೆ, ಡಿವೈಡೆಡ್ ಬೈ 3 ಐತೆ. 3 1s 3 10s. ಆಯಿತಾ? ನೋಡಿ, 8 1 8 8 2 16, 16 ಇಂಟು 10 ಅಂದರೆ 160. 160 ಆನ್ಸರ್ ಬರುತ್ತೆ. ಆನ್ಸರ್ ಬಿ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಒಂದು 1000 ರೂಪೀಸ್ ಅಮೌಂಟ್ ಇರುತ್ತೆ. 1000 ರೂಪೀಸ್ ಪ್ರಿನ್ಸಿಪಾಲ್ ಅಮೌಂಟ್ ಇರುತ್ತೆ. ಅದನ್ನು 5 ವರ್ಷಗಳ ಕಾಲ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಉಳಿತಾಯ ಪತ್ರ ಅಥವಾ ಸೇವಿಂಗ್ಸ್ ಸರ್ಟಿಫಿಕೇಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರಂತೆ. ಇನ್ವೆಸ್ಟ್ ಮಾಡಿದಾಗ ಅವ್ರಿಗೆ 2000 ರೂಪಾಯಿ ಅಮೌಂಟ್ ಬರುತ್ತಂತೆ. 2000 ರೂಪಾಯಿ ಅಮೌಂಟು. 2000 ರೂಪಾಯಿ ಅಂದರೆ ಏನು? ಇದೇನಿದು? 1000 ರೂಪೀಸ್ ಪ್ಲಸ್ 1000 ರೂಪೀಸ್. ಆಯಿತಾ? 1000 ರೂಪೀಸ್ ಅಂದರೆ ಇದು ಅಸಲು ಪ್ರಿನ್ಸಿಪಲ್ ಅಮೌಂಟು. ಆಯಿತಾ? ಇದೇನಿದು 1000 ರೂಪೀಸು ಸಿಂಪಲ್ ಇಂಟ್ರೆಸ್ಟ್. ಇದು ಅಸಲಿಗೆ ಬಡ್ಡಿ ಸೇರಿಸಿದ್ರೆ ಎಷ್ಟಾಗುತ್ತೆ? 2000 ರೂಪಾಯಿ ಆಗುತ್ತೆ. ಅಸಲು 1000, ಬಡ್ಡಿ 1000, ಎರಡು ಸೇರಿಸಿದ್ರೆ 2000 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? ಈಗ ಅವನು ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಯಾವ ರೇಟ್ ಆಫ್ ಇಂಟ್ರೆಸ್ಟಲ್ಲಿ 1000 ರೂಪಾಯಿ ಇದ್ದದ್ದು 2000 ರೂಪಾಯಿ ಆಯಿತು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಕಿ ಫಾರ್ಮುಲಾನ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1000 ರೂಪಾಯಿ, ಈಕ್ವಲ್ ಸೈನು, ಇಲ್ಲಿ 100 ರೂಪಾಯಿ ಹಾಕಿ. ಆಯಿತಾ? ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 1000. ಟೈಮ್ ಪೀರಿಯಡ್ ಎಷ್ಟಿದೆ? 5 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು. ಆಯಿತಾ? 20 ಡಮಾರ್ ಆಗುತ್ತೆ. ಆಯಿತಾ? 10 ಡಮಾರ್ ಆಗುತ್ತೆ. ಈ ಕಡೆ 100 ಉಳ್ಕೊಳ್ಳುತ್ತೆ, ಮೇಲ್ಗಡೆ 5 ಉಳ್ಕೊಳ್ಳುತ್ತೆ. ಆಯಿತಾ? ಇದನ್ನು ಸಿಂಪ್ಲಿಫೈ ಮಾಡಿ 20% ಬರುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 20% ಬರುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ 12000 ಅಮೌಂಟ್ ಇರುತ್ತಂತೆ. ಅದನ್ನು 3 ವರ್ಷ 4 ತಿಂಗಳು 15% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸಾಲ ಕೊಡ್ತಾರಂತೆ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ?
ಫಸ್ಟ್ ಇದನ್ನು ನೋಡಿ, 3 ವರ್ಷ 4 ತಿಂಗಳಿದೆ, ಅದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಆಯಿತಾ. 3 ವರ್ಷ ಅಂದರೆ 3 ವರ್ಷ ಅಂದರೆ ಎಷ್ಟು? 3 ವರ್ಷ ಅಂದರೆ 3 × 12, 12 ಮೂರಲಿ 36 ತಿಂಗಳಿದೆ ಆಯಿತಾ. 3 ವರ್ಷ ಅಂದರೆ 36 ತಿಂಗಳು, ಜೊತೆ 4 ತಿಂಗಳಿದೆ, 4 ತಿಂಗಳು ಆಯಿತಾ. ಟೋಟಲಾಗಿ ಎಷ್ಟಾಯಿತು? 40 ತಿಂಗಳು ಅಂತ ಬರ್ಕೊಳ್ಳಿ ಆಯಿತಾ. ಇದು 3 ವರ್ಷ 4 ತಿಂಗಳಿದೆಯಲ್ಲ, ಇದನ್ನು 40 ತಿಂಗಳು ಅಂತ ಬರ್ಕೊಳ್ಳಿ ಆಯಿತಾ. ಬರ್ಕೊಂಡಾದ್ಮೇಲೆ ಫಾರ್ಮುಲಾ ಅಪ್ಲೈ ಮಾಡಿ. ಸಿಂಪಲ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಕೆಳಗಡೆ 100 ಇದೆ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಇದು ಪ್ರಿನ್ಸಿಪಲ್ ಅಮೌಂಟು 12,000 ಇದೆ. ಟೈಮ್ ಪೀರಿಯಡ್ ಎಷ್ಟಿದೆ? 40 ತಿಂಗಳು. 40 ತಿಂಗಳು ಅಂತ ಹಾಕೊಳ್ಳಿ. ರೇಟ್ ಆಫ್ ಇಂಟ್ರೆಸ್ಟು 15 ಅಂತ ಹಾಕೊಳ್ಳಿ. ಅರ್ಥ ಆಯ್ತಾ? ನೋಡಿದ್ದು 40 ತಿಂಗಳಿದೆಯಲ್ಲ, ತಿಂಗಳಲ್ಲಿದೆ, ತಿಂಗಳಲ್ಲಿದ್ದರೆ ಏನು ಮಾಡಬೇಕು? 1/12 ಅಂತ ಹಾಕೋಬೇಕು. ಅರ್ಥ ಆಯ್ತಾ? ನೋಡಿ, 2 0 2 0 ಕ್ಯಾನ್ಸಲ್ ಆಗುತ್ತೆ. 12 1s 12 10s ಆಗುತ್ತೆ. ಅರ್ಥ ಆಯ್ತಾ? ಮೇಲ್ಗಡೆ ಏನು ಉಳ್ಕೊತ್ತು? 10, ಈ ಕಡೆ 40, ಈ ಕಡೆ 50. 15 4 ಎಷ್ಟಾಯಿತು? 15 4 60. 60 ಪಕ್ಕ 1 0, 60, 15 4 60. ಓಕೆ, ಆನ್ಸರ್ ಆಗುತ್ತೆ 6,000 ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ? 6,000 ರೂಪಾಯಿ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ಒಂದು ಅಮೌಂಟ್ ಇರುತ್ತಂತೆ. ಒಂದು ಅಮೌಂಟ್ ಗೊತ್ತಿಲ್ಲ ಎಷ್ಟು ಅಂತ. 4 ವರ್ಷಗಳ ಕಾಲ ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾರಂತೆ. ಡೆಪಾಸಿಟ್ ಇಟ್ಟಾಗ 4 ವರ್ಷ ಬಿಟ್ಕೊಂಡು 3,200 ರೂಪಾಯಿ ಅಮೌಂಟ್ ಸಿಗುತ್ತಂತೆ ಅವ್ರಿಗೆ ಆಯಿತಾ. 3,200 ರೂಪಾಯಿ ಅಮೌಂಟ್ ಸಿಗುತ್ತಂತೆ, ಟೋಟಲ್ ಅಮೌಂಟು. ಅದರಲ್ಲಿ 1,200 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಅಂತೆ. ಅದರಲ್ಲಿ 3,200 ರೂಪಾಯಲ್ಲಿ 1,200 ರೂಪಾಯಿ ಬಡ್ಡಿ ಅಂತೆ ಆಯಿತಾ. ಟೋಟಲ್ ಅಮೌಂಟಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕಳೆದ್ರೆ ಎಷ್ಟಾಗುತ್ತೆ? ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ 2,000 ರೂಪಾಯಿ ಬರುತ್ತೆ. 2,000 ರೂಪಾಯಿ ಅನ್ನೋದು ಏನದು? 2,000 ರೂಪಾಯಿ ಅನ್ನೋದು ಪ್ರಿನ್ಸಿಪಲ್ ಅಮೌಂಟು. ಅರ್ಥ ಆಯ್ತಾ? 2,000 ರೂಪಾಯಿ ಅನ್ನೋದು ಪ್ರಿನ್ಸಿಪಲ್ ಅಮೌಂಟು. 2,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ. 4 ವರ್ಷ ಬ್ಯಾಂಕಲ್ಲಿ ಡೆಪಾಸಿಟ್ ಇಡ್ತಾರೆ. ಯಾವುದೋ ಒಂದು ರೇಟ್ ಆಫ್ ಇಂಟ್ರೆಸ್ಟಲ್ಲಿ 3,200 ರೂಪಾಯಿ ಆಗಿರುತ್ತೆ. 3,200 ರೂಪಾಯಲ್ಲಿ 1,200 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. 2,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಇವೆರಡು ಸೇರಿಸಿದ್ರೆ ಇದು ಟೋಟಲ್ ಅಮೌಂಟ್ ಸಿಗೋದು. ಅರ್ಥ ಆಯ್ತಾ? ಫೈಂಡ್ ಔಟ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1,200 ರೂಪಾಯಿ. 1,200 ರೂಪಾಯಿ ಕೆಳಗಡೆ 100 ಹಾಕೊಳ್ಳಿ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಪ್ರಿನ್ಸಿಪಲ್ ಅಮೌಂಟು 2,000 ರೂಪಾಯಿ. ಟೈಮ್ ಪೀರಿಯಡು 4 ವರ್ಷ. ರೇಟ್ ಆಫ್ ಇಂಟ್ರೆಸ್ಟು ಫೈಂಡ್ ಔಟ್ ಮಾಡಬೇಕು ಆಯಿತಾ. 2 0 2 0 ಡಮಾರ್ ಆಗುತ್ತೆ. ಈ ಕಡೆ 1,200 ರೂಪಾಯಿ ಇರುತ್ತೆ. ಡಿವೈಡೆಡ್ ಬೈ 20 × 4 = 6 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 15% ಬರುತ್ತೆ ಆಯಿತಾ. 15% ಬರುತ್ತೆ. ನಿಧಾನಕ್ಕೆ ಸಿಂಪ್ಲಿಫೈ ಮಾಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ 7,500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇರುತ್ತಂತೆ. 7,500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟು. ಇದು 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಡಬಲ್ ಆಗುತ್ತಂತೆ. ಅರ್ಥ ಆಯ್ತಾ? 7,500 ರೂಪಾಯಿ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಡಬಲ್ ಆಗುತ್ತಂತೆ. ಈ ಡಬಲ್ ಆಗೋಕ್ಕೆ ಎಷ್ಟು ವರ್ಷ ಬೇಕು ಅದನ್ನು ಫೈಂಡ್ ಔಟ್ ಮಾಡಬೇಕು. ಅರ್ಥ ಆಯ್ತಾ? ನೋಡಿ, 7,500 ರೂಪಾಯಿ ಡಬಲ್ ಅಂದರೆ ಎಷ್ಟಾಗುತ್ತೆ? ಡಬಲ್ ಅಂದರೆ ಎಷ್ಟಾಗುತ್ತೆ? 15,000 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? 7,500 ರೂಪಾಯಿ ಡಬಲ್ ದ್ವಿಗುಣ ಅಂದರೆ 15,000 ಆಗುತ್ತೆ. 15,000ದಲ್ಲಿ ಏನಿದೆ? 7,500 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಇದೆ, ಪ್ಲಸ್ 7,500 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇದೆ ಆಯಿತಾ. ಪ್ರಿನ್ಸಿಪಲು ಸಿಂಪಲ್ ಇಂಟ್ರೆಸ್ಟ್ ಇವೆರಡೂ ಸೇರಿಸಿದ್ರೆ 15,000 ಆಗುತ್ತೆ. ಈಗ ಫಾರ್ಮುಲಾ ಹಾಕಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 7,500 ರೂಪಾಯಿ. ಈ ಥರ ಪ್ರಾಬ್ಲಮ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನಾವು, ಆದರೆ ನಂಬರ್ ಚೇಂಜ್ ಇದೆ ಅಷ್ಟೇ. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? 7,500 ರೂಪಾಯಿ. ಟೈಮ್ ಪೀರಿಯಡ್ ಎಷ್ಟಿದೆ? ಫೈಂಡ್ ಔಟ್ ಮಾಡಬೇಕು. ರೇಟ್ ಆಫ್ ಇಂಟ್ರೆಸ್ಟು 8% ಇದೆ. ಡಿವೈಡೆಡ್ ಬೈ 100 ಹಾಕ್ಕೊಳ್ಳಿ ಆಯಿತಾ. ನೋಡಿ, 7,500 ರೂಪಾಯಿ 7,500 ರೂಪಾಯಿ ಕ್ಯಾನ್ಸಲ್ ಆಗುತ್ತೆ.
ಇದೇನಾಗುತ್ತೆ 100 ಮೇಲ್ಗಡೆ ಹೋಗುತ್ತೆ, 8 ಕೆಳಗಡೆ ಬರುತ್ತೆ. ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 12.5 ಇಯರ್ಸ್ ಬರುತ್ತೆ. 12.5 ಆನ್ಸರ್ ಏನಾಗುತ್ತೆ? ಆನ್ಸರ್ ಬಿ ಬರುತ್ತೆ. ಆಯಿತಾ? 7,500 ರೂಪಾಯಿ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಡಬಲ್ ಆಗೋಕ್ಕೆ 12.5 ವರ್ಷ ತಗೊಳುತ್ತೆ. 12.5 ವರ್ಷ ತಗೊಳುತ್ತೆ ಅನ್ನೋದೇ ಈ ಕ್ವಶನ್ ಅರ್ಥ.